ಇವತ್ತು ದಿನಚರ್ಯ ಓದೋದಕ್ಕೆ ಹೇಳಿದಾರಲ್ಲ ಕ್ಲಾಸಲ್ಲಿ ಓದೋಣ. ಬ್ರಾಹ್ಮೇ ಮುಹೂರ್ತ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಶರೀರ ಚಿಂತಾಂ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತತಃ. ನಾವು ಶ್ಲೋಕ ಪಠನೆ ಮಾಡೋಣ. ಅರ್ಕನ್ಯಗ್ರೋಧ ಕದಿರ ಕರಂಚಕ ಕುಭಾದಿಜಂ. ಏನ್ ಮಾಡ್ತಿದ್ದೀರಾ? ಶ್ಲೋಕನ ಪಠನೆ ಮಾಡ್ತಿದ್ದೀವಲ್ಲ, ಅಸ್ವಸ್ಥಾಗಿ ಡೈರೆಕ್ಟ್ ಬ್ರೈನಿಗೆ ಎಂಟರ್ ಆಗ್ತಿದೆ. ಏನಾಗೋದಿಲ್ಲ. ನಿಮ್ಗೆ ಒಂದ್ ಶ್ಲೋಕ ಓದೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? Oh my God. ಅದರ ಏನಾಗೋದಿಲ್ಲ. ಇವಾಗ ದಿನಚರ್ಯನ ಪ್ರಾಕ್ಟಿಕಲ್ ಆಗಿ ನಾವೇ ಅಪ್ಲೈ ಮಾಡಿ ನೋಡೋಣ. ಶ್ಲೋಕ ತಾನೇ ಬರುತ್ತೆ. ಓಕೆನಾ? ನನ್ನ ಕೈಯಲ್ಲಿ ಆಗಿಲ್ಲ, ಅವೆಲ್ಲ ಬೇಡ. ಮಾಡೋಣ, ಹೆಂಗಾಗುತ್ತೆ ಹಂಗೆ ದಿನಚರ್ಯ ಫಾಲೋ ಮಾಡೋಣ. No, 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 no. ನಿನ್ನೆ ಮಾತಾಡ್ಕೊಂಡಿದ್ವಲ್ಲ ದಿನಚರ್ಯ ಫಾಲೋ ಮಾಡೋಣ ಅಂತ. ನೀನೇನು ಮಾಡಿದೆ? ನಾನು ಮನೆಗೆ ಕಾಲೇಜಿಂದ ಬಸ್ಸಲ್ಲಿ ಹೋದೆ.
प्रातः सवने अश्विनोर्भवति श्रियः एवा मे अश्विनोर्च आत्मनिर्ध्यताम्. ಮೆಟ್ರೋಯಿಂದ ಇಳಿದು ಕಾಲೇಜ್ಗೆ ಬಂದೆ. ನೀನೇನು ಮಾಡಿದೆ? ನಾನು ರಾತ್ರಿ ಆದಾಗ ಸರಿಯಾಗಿ ಊಟ ಮಾಡಿದೆ, ಆದಮೇಲೆ ಮಲ್ಕೊಂಡೆ. ಬೆಳಗ್ಗೆ ಬೇಗ ಏಳೋದಕ್ಕೆ ಟ್ರೈ ಮಾಡಿದೆ, ಆದರೆ ನಿದ್ದೆ ಬರ್ತಿತ್ತು, ಹೊಟ್ಟೆ ಭಾರ ಆಗಿತ್ತು. ಸ್ವಲ್ಪ ಟೈಮ್ ಆದಮೇಲೆ ಎದ್ದೆ. ಆದಮೇಲೆ ಇರೋ ನಾ ಫೋನ್ 1% ಇದೆ, 10% ಆದಮೇಲೆ ಹೋಗ್ತೀನಿ. ರೆಡಿಯಾಗಿ ಕಾಲೇಜ್ಗೆ ಬಂದೆ. ನೀನು ಸಂಹಿತಲ್ಲಿ ಹೇಳಿರೋ ಥರ ಯಾವುದು ಪ್ರೊಸೀಜರ್ ಫಾಲೋ ಮಾಡಿಲ್ಲ. ನೀನು ಆಲಸ್ಯ ಇತ್ತಲ್ಲ, ಅದೇ ರೀಸನಲ್ಲಿ. ಮತ್ತು ನೋಡು, ಯೋಗ ಮಾಡ್ಬೇಕಾದ್ರೆ ನೀನು ಮಾಡೋಕ್ಕಾಗಿಲ್ಲ, ಅದಕ್ಕೆ ಹುಷಾರು ತಪ್ಪಿದ್ಯಾ. ದಿನಚರ್ಯ ಫಾಲೋ ಮಾಡೋದ್ರಿಂದ ಇಷ್ಟೆಲ್ಲ ಯೂಸ್ ಆಯ್ತಾ? ಹೌದು, ಇಷ್ಟೆಲ್ಲ ಚೇಂಜಸ್ ಇರುತ್ತೆ ಗೊತ್ತಾ. ನಾನು ಊರಿಗೆ ಹೋಗಿದ್ದೆ, ಅಲ್ಲಿ ಬೀಸೋ ಕಲ್ಲಿತ್ತು, ರಾಗಿ ಬೀಸ್ತಾ ಇದ್ದೆ. ಆಗ ಹೊಳೆದಿತ್ತು ಹೇಗೆ 2 ಕಲ್ಲು ಒಂದ್ರ ಮೇಲೆ ಒಂದು ಅಲೈನ್ಮೆಂಟಲ್ಲಿ ಇರೋದ್ರಿಂದ ಬೀಸಿದಾಗ ಹಿಟ್ಟು ಬರುತ್ತೋ ಹಾಗೆಯೇ ಇಹಲೋಕ ಮತ್ತು ಪರಲೋಕ ಅಂದರೆ ಪಿಂಡ ಹಾಗೂ ಬ್ರಹ್ಮಾಂಡವು ಅಲೈನ್ಮೆಂಟ್ ತರೋದೇ ದಿನಚರ್ಯದ ತತ್ವಗಳು. ಜೀವನದಲ್ಲಿ ಹೇಗೆ ಸರ್ವೈವ್ ಆಗಬೇಕು ಅಂತ ನೋಡೋದು ಬಿಟ್ಟು ಬರೀ ಸರ್ವೈವಲ್ ಸೀರೀಸ್ ಮತ್ತು ಮೂವೀಸ್ ನೋಡ್ತಾ ಇದ್ದೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ನೀವು ಬಂದು ನಿಮ್ಮ ಪ್ರಿನ್ಸಿಪಲ್ಸನ್ನು ಹೇಳ್ಕೊಟ್ಟು. ಅದು ನಮ್ಮ ಪ್ರಿನ್ಸಿಪಲ್ಸ್ ಅಲ್ಲ ಕಣಪ್ಪ, ಅದು ಆಯುರ್ವೇದದ ತತ್ವಗಳು.